ಮೋದಿ ದೇಶದ ಚುಕ್ಕೆ ನೀಡಿದ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಮಾತ್ರ ಇಡೀ ವಿಶ್ವದಾದ್ಯಂತ ನಮ್ಮ ಭಾರತೀಯರು ಸಂಭ್ರಮಾಚರಣೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಇಡೀ ನಾಲ್ಕು MP ಸ್ಥಾನವನ್ನು ದೊಡ್ಡ ಅಂತರದಿಂದ ಗೆಲುವು ತಂದುಕೊಟ್ಟ ಕಾರ್ಯಕರ್ತರು ಕೂಡ ಈ ಭಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಭ್ರಮ ಮಾಡೋ ಸಂದರ್ಭದಲ್ಲಿ ಮಂಗಳೂರಿನ ಕೆಲವು ಭಾಗದಲ್ಲಿ ಅನ್ಯ ಕೋಮಿಗೆ ಸೇರಿದ ಕಾಂಗ್ರೆಸ್ ಬೆಂಬಲಿತರು ನಮ್ಮ ಕಾರ್ಯಕರ್ತರ ಮೇಲೆ ಚೂರಿರಿತ ಮಾಡಿ ಒಂದು ದೊಡ್ಡ ಆಗಬಾರ್ದ ಘಟನೆಯಲ್ಲಿ ಮಾಡಿದ್ದಾರೆ. ನಿಜವಾಗಿ ಆ ಘಟನೆ ಬಗ್ಗೆ ನಾವು ಖಂಡಿಸ್ತೇವೆ. ಏಕೆಂದರೆ ಈ ರೀತಿಯ ಒಂದು ವಾತಾವರಣದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಖಂಡಿತವಾಗಿ ದೇಶದ ಆರ್ಥಿಕತೆ ಇರ್ಬೋದು, ಮಂಗಳೂರಿನಂಥ ನಗರಕ್ಕೆ ಆರ್ಥಿಕತೆಗೆ ದಳ ಒಂದು ಹೊಡೆತ ಬೀಳುವಂತಾಗಿದೆ. ಬಹುಶಃ ಪೊಲೀಸ್ ಇಲಾಖೆಯವರಿಗೆ ಇವತ್ತು ಕಾಂಗ್ರೆಸ್ ಅವರು ಕೈ ಕಟ್ಟಿದ್ದಾರೆ ಅಂತ ಕಾಣ್ತದೆ. ಯಾಕೆಂದರೆ ಯಾವುದೇ ರೀತಿಯ ಫ್ರೀ ಹ್ಯಾಂಡ್ ಆಗಿ ಅವರಿಗೆ ತಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಿಡುತ್ತಿಲ್ಲ. ಇವತ್ತು ಗೃಹ ಇಲಾಖೆ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಅದೇ ರೀತಿ ಮುಖ್ಯಮಂತ್ರಿಗಳು ನೇರವಾಗಿ ಅಲ್ಪಸಂಖ್ಯಾತರ ಅನ್ಯ ಕೋಮಿನವರ ಪರವಾಗಿ ವಕಾಲತ್ತನ್ನು ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ. ನಿಜವಾಗಿದ್ದು ಒಳ್ಳೆಯ ಸಂದೇಶ ಅಲ್ಲ. ಸಿದ್ದರಾಮಯ್ಯನವರಿಗೆ ಅದೇ ರೀತಿ ಪರಮೇಶ್ವರ್ ಅವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೇನೆ. ಈ ರೀತಿ ಹಿಂದೂಗಳ ಭಾವನೆಯಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಹಿಂದೂ ಸಮಾಜ ಅದನ್ನು ಸಹಿಸುವುದಿಲ್ಲ. ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದ ಕಾರ್ಯಕರ್ತರು ಇದಕ್ಕೆ ಸರಿಯಾದ ಉತ್ತರ ಈಗಾಗಲೇ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ರೀತಿಯಲ್ಲಿ ವಿಜಯೋತ್ಸವವನ್ನು ಈಗ ಇವತ್ತು ಇಲ್ಲ ನಾಳೆ ಹಾಸ್ಪಿಟಲ್ಗೆ ಭೇಟಿ ಕೊಡುವಂಥ ಕೆಲಸ ಮಾಡ್ತೇನೆ. 100ಕ್ಕೆ 100 ಇಡೀ ಅದಕ್ಕೆ ಸರಿಯಾದ ಉತ್ತರವನ್ನು ಇಡೀ ನಮ್ಮ 2 ಜಿಲ್ಲೆಯಲ್ಲಿ ಭಾಳ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸುವ ಮೂಲಕ ಅವರಿಗೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ.